ಅದು ಯಾವ ರೇಂಜಿಗೆ ನಮ್ಮ ಜನರು ತಲೆ ಹಾಳು ಮಾಡ್ಬಿಟ್ಟಿದ್ವಿ. ಸೌಜನ್ಯ ಸತ್ತು ದಿನ ಭೀಮಾ ಊರಿಗೆ ಹೋಗ್ಬಿಟ್ಟಿದ್ದಂತೆ. ಯಪ್ಪ ನೋಡ್ಬೇಕು ನಮ್ಮ ಸಮೀರ್ ಸೆಳೆ ಆಟ. ಸುಜಾತ ಫ್ರಮ್ ಕೋಲ್ಕತ್ತಾ ಸ್ಟೋರಿ. ಹಾ ಭಯಂಕರ ನವರಂಗಿ ಕೋಣ ನೀನು. ಹೋಮಕ್ಕೆ ಹೋಗಿರೋದನ್ನ ಒಳ್ಳೆ ಟ್ರಿಪ್ಗೆ ಹೋಗಿರೋ ಥರ ಹೇಳ್ತೀಯಲ್ಲ. ಇವಮ್ಮನ ಹಿಸ್ಟ್ರಿ ನೋಡಿ ಪೊಲೀಸರು ಸುಸ್ತಾಗ್ಬಿಟ್ಟಿದ್ದಾರೆ. ಮಕ್ಕಳಿಲ್ಲದ ಈ ಪ್ರಭಾಕರ್ ದಂಪತಿಗಳು ಈ ಬೀದಿ ನಾಯಿಗಳನ್ನ ಸ್ವಂತ ಮಕ್ಕಳ ತರ ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಕೊಡ್ತಾರೆ. ನಾಯಿ ಸಾಕ್ತಿದ್ದ ಈ ದಂಪತಿಗಳಿಗೆ ಮಗಳು ಹೆಂಗಪ್ಪ ಬಂತು? ಭೂಮಿ ಒದ್ದೇ ಇರೋದಕ್ಕೆ ರಾಡರು ಸರಿಯಾಗಿ ವರ್ಕ್ ಆಗ್ತಿಲ್ವಂತೆ. ಗುಂಡಿ ಹೊಡೋರು ಏನು ಸಿಗ್ಲಿಲ್ವಲ್ಲ. ಇನ್ನಾದ್ರೂ ಫುಲ್ ಕಮ್ಮಿ ಮಾಡ್ರಯ್ಯ ಅಂದ್ರೆ ನೋ ನೋ. ಇನ್ನು ಇವರ ಹಸಿ ಆಟ ನಂಬ್ತೀರಾ? ಈ ಧರ್ಮಸ್ಥಳಕ್ಕೆ ಮಸಿ ಬಳಿಯೋಗಿ ಬಂದವ್ರು ಬಾಳೆಲ್ಲ ಬೀದಿಗೆ ಬರ್ತಾ ಇದ್ದಾವೆ, ಬಣ್ಣಗಳು ಬಯಲಾಗ್ತಾ ಇದ್ದಾವೆ ಅಲ್ವೋ ಸಮೀರ? ಅದು ಯಾವ ರೇಂಜಿಗೆ ನಮ್ಮ ಜನರು ತಲೆ ಹಾಳು ಮಾಡ್ಬಿಟ್ಟಿದ್ಯೋ ನೀನು. ಅವನು ಯಾವನೋ ಭೀಮಾ ಅಂತೆ, ಬೆಳಗ್ಗೆ ಒಂದು ಹೆಣ ಉಳ್ತಿದ್ನಂತೆ, ಸಂಜೆ ಒಂದು ಹೆಣ ಉಳ್ತಿದ್ನಂತೆ, ಸಾವಿರಾರು ಹೆಣಗಳಂತೆ, ಒಬ್ಬನೇ ಹೊತ್ಕೊಂಡು ಹೋಗೋಣಂತೆ, ಯಾರಿಗೂ ಕಾಣದಂಗೆ ಕೂತಾಕ್ಬಿಡ್ತಿದ್ನಂತೆ. ಹಿಂಗೆ ದೂರ ತಗೊಂಡು ಕೂತಾಕ್ತಿದ್ನಲ್ಲ, ಅವಾಗ ಅಂಗಡಿ ಹತ್ರ ನಿಂತ್ಕೊಂಡು ನೋಡಿದ್ವಿ ಅಂತ ಈಗ ಒಂದಿಬ್ರು ಬಂದವ್ರೆ. ಕರ್ಮ ಗೋರು. ಇನ್ನು ಎಷ್ಟು ನೋಡ್ಬೇಕು ಇವ್ರು ಬಯಲಾಡ್ತಾರೆ. ಆಮೇಲೆ ಅದು ಯಾವುದೋ ಮುಖಕ್ಕೆ ಆಸಿಡ್ ಹಾಕಿರೋ ಹೆಂಗಸಿನ ಹೆಣ ಕೊಟ್ರಂತೆ, ಕೂತಾಕೋ ಭೀಮಾ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರಂತೆ. ಹೆಣದ ಮೇಲೆ ಬಟ್ಟೆ ನೋಡೆ ಇವ್ ಗುರುತು ಹಿಡಿದ್ಬಿಟ್ಟಂತೆ, ಇವಮ್ಮ ಮೈಸೂರಿಂದ ಬಂದಿದ್ರಲ್ವಾ ಅಂತ. ಅದು ದೇವಸ್ಥಾನದಲ್ಲಿ ಇವಮ್ಮನ್ನ 10,000 ಜನರ ಮಧ್ಯೆ ನೋಡಿದ್ದು ಭೀಮಾ ಹಂಗೆ ಬಟ್ಟೆ ನೋಡಿ ಗುರುತು ಹಿಡಿದ್ಬಿಟ್ಟನಂತೆ. ಅಷ್ಟು ಜನಗಳ ಮಧ್ಯೆ ಇವಮ್ಮನ ಮಾತ್ರ ಅದು ಹೆಂಗೆ ಗುರುತಿಟ್ಕೊಂಡಿದ್ದ? ಅದರಲ್ಲೂ ಇವಮ್ಮಂದು ಮೈಸೂರು ಅಂತ ಹೆಂಗೆ ಗೊತ್ತಾಗುತ್ತೆ ಇವನಿಗೆ? ಏನೋ ಒಂದಕ್ಕೊಂದು ಲಾಜಿಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ. ಆದರೂ ನಮ್ಮ ಸೆಡೆ ಸಮೀರ ಹೇಳಿದಾನೆ ಅಂದರೆ ಮುಗೀತು. ಸಮೀರ ಸ್ಕ್ರಿಪ್ಟು ಹೆಂಗಿರುತ್ತೆ ನೋಡಿ. ಸೌಜನ್ಯ ಸತ್ತು ದಿನ ಭೀಮಾ ಊರಿಗೆ ಹೋಗ್ಬಿಟ್ಟಿದ್ದಂತೆ, ಹಂಗಾಗಿ ಸೌಜನ್ಯ ಬಾಡಿ ಸಿಕ್ತಂತೆ, ಇಲ್ಲ ಅದು ಮಿಸ್ ಆಗ್ಬಿಡ್ತಿತ್ತಂತೆ. ಯಪ್ಪ ನೋಡ್ಬೇಕು ನಮ್ಮ ಸಮೀರ ಸೆಡೆ ಆಟ. ಮೇ ಬಿ ಹಿಂದಿನ ದಿನ ಏನಾದರೂ ಭೀಮಾ ಧರ್ಮಸ್ಥಳದಲ್ಲೇ ಇದ್ದಿದ್ರೆ ಸೌಜನ್ಯನ ಬಾಡಿನೇ ಸಿಗ್ತಾ ಇರಲಿಲ್ಲ ಅನ್ಸುತ್ತಾ. ಯಪ್ಪ ಹಿಂಗೆ ಡವ್ ಮಾಡಿನೇ ಜನಗಳ ತಲೆ ಹಾಳು ಮಾಡ್ಬಿಟ್ಟಲ್ಲೋ. ಲೇ ಸಮೀರ ನೋಡ್ತಾ ಇರೋ, ಈ ಸುಳ್ಳುಗಳಿಗೆಲ್ಲ ಶಿಕ್ಷೆ ಅನುಭವಿಸೇ ಹೋಗೋದು ನೀನು. ಅಲ್ಲಿ ಧರ್ಮದ ತಕ್ಕಡಿ ಹಿಡ್ಕೊಂಡು ಕೂತಿರೋದು ಅಣ್ಣಪ್ಪ ಕಣೋ, ಬೆಂಕಿ ಅಣ್ಣಪ್ಪ ಬೆಂಕಿ. ಅದು ಗೊತ್ತಿರೋದಕ್ಕೆ ಅವತ್ತು ಸೌಜನ್ಯ ಕೇಸಲ್ಲಿ ಹಂಗೇ ನನ್ನ ಮನಸ್ಸಿಗೆ ನನಗೆ ಕೆಸರು ಬಂದ್ವು ಅಂತ ಆರೋಪ ಮಾಡಿದ್ರಲ್ಲ ಕುಸುಮಾವತಿ. ಆ ದೇವರೇ ನನ್ನ ಆ 4 ಜನ ಹೆಸರನ್ನು ನನಗೆ ಕೊಟ್ಟಿದ್ದಾರೆ ಹೊರತು ನನಗೆ ಅವರ ಹೆಸರು ಅದರ ಮುಂಚೆ ಗೊತ್ತೇ ಇಲ್ಲ, ಅವ್ರ ಪರಿಚಯನೂ ಕೂಡ ಇರಲಿಲ್ಲ. ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರುಗಳನ್ನು ನಾನು ಕೊಟ್ಟಿದ್ದೇನೆ, ಇಂಥವರು ಇದರಲ್ಲಿ ಇದ್ದಾರೆ. ಈಗ ನನಗೆ ಕೂತೊಳಗ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರುಗಳನ್ನು ನಾನು ಕೊಟ್ಟಿದ್ದೇನೆ, ಇಂಥವರು ಇದರಲ್ಲಿ ಇದ್ದಾರೆ. ಅವರೆಲ್ಲ ಬಂದು ಇದೇ ಅಣ್ಣಪ್ಪ ಸ್ವಾಮಿ ಮುಂದೆ ಪ್ರಮಾಣ ಮಾಡಿದ್ರು, ನಾವೇನಾದ್ರೂ ಇಂಥ ಕೆಲಸ ಮಾಡಿದ್ರೆ ನೀನೇ ಶಿಕ್ಷೆ ಕೊಡಪ್ಪ ಅಣ್ಣಪ್ಪ ಅಂತ ಹೇಳಿದ್ರು. ಮನಸ್ಸಿಗೆ ಹಂಗೇ ಒಳದ್ಬಿಟ್ವು ಅಂತ ಹೇಳ್ಬಿಟ್ಟು ಆ 4 ಹೆಸರನ್ನ ಆರೋಪ ಮಾಡಿದ್ರಲ್ಲ ಇದೇ ಕುಸುಮಾವತಿ. ಅವತ್ತು ಅಣ್ಣಪ್ಪನ ಮುಂದೆ ಇವರೇ ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ದು ಅಂತ ಪ್ರಮಾಣ ಮಾಡ್ಬೇಕಿತ್ತಲ್ವಾ? ಮಾಡಲಿಲ್ಲ. ಹಂಗೆ ಹಿಂದಕ್ಕೆ ಜಾರ್ಕೊಂಡು ಹೊರಟೋಗ್ಬಿಟ್ರು. ಯಾಕೆ ಹೇಳು? ಅವರು ಅದೇ ಊರಿನವರು. ಕಾರಣಿಕ ದೈವ ಅಣ್ಣಪ್ಪನ ಮುಂದೆ ಆಟ ಆಡಿದ್ರೆ ಏನಾಗುತ್ತೆ ಅನ್ನೋ ಅಂದಾಜು ಅವ್ರಿಗೆ ಚೆನ್ನಾಗಿದೆ. ಆದರೆ ನೀನೋ ಬಿಡು, ಅದನ್ನು ನನ್ನ ಬಾಯಲ್ಲಿ ಹೇಳೋದು ಬೇಡ. ಏನಂದ್ರೆ ಭೀಮಾ ಬಂದವನೇ ಬಿಟ್ರೆ ಸಾಕು ಹೆಣಗಳನ್ನ ಕಿತ್ಕೊಂಡ್ಬಂದು ಕೊಡ್ತಾನೆ, ಕೂತ್ಕೊಂಡು ಎಣಿಸ್ಕೋತಾ ಇರಬೇಕು ಅಂತಾನ. ಆಮೇಲೆ ಅಲ್ಲಿರೋ ಪೊಲೀಸರೆಲ್ಲ ನಾಯಿಗಳ ಧಣಿಗಳ ಮುಂದೆ ನಾಯಿಗಳ ಥರ ಭಿಕ್ಷೆ ತಗೋತಿದ್ರ. ಲೇ ನಿಜವಾಗ್ಲೂ ನಿನ್ನ ಫ್ಯೂಚರ್ ನೆನೆಸ್ಕೊಂಡ್ರೇ ಬೇಜಾರಾಗುತ್ತೆ ಕಣೋ. ಆಮೇಲೆ ಅದು ಯಾವುದೋ ಸೂ ಫ್ರಮ್ ಕೋ ಕತೆ ನೀನೇ ಹೇಳಿದ್ದಲ್ಲ, ಅದೇ ಸುಜಾತ ಫ್ರಮ್ ಕೋಲ್ಕತ್ತಾ ಸ್ಟೋರಿ. ಭಯಂಕರ ನವರಂಗಿ ಕಣೋ ನೀನು. ಅದು ಏನು ಸ್ಟೋರಿ ಹೇಳೋಕ್ಕೆ ಛತ್ರಿ ಹಿಡ್ಕೊಂಡು ನೊಲ್ದಿದ್ದೆ. ಅನನ್ಯ ಭಟ್ನ ಟೆಂಪಲ್ ಹತ್ರ ಬಿಟ್ಟು ಫ್ರೆಂಡ್ಸ್ ಎಲ್ಲ ಬಟ್ಟೆ ತರೋಕೆ ಮನೆ ಹತ್ರ ಹೋದ್ರಂತೆ. ಅವಾಗ ದೇವಸ್ಥಾನದ ಕಡೆಯವರು ಬಂದು ಹಂಗೆ ಹಿಡ್ಕೊಂಡು ಹೋದ್ರಂತೆ. ಅವಾಗ ಮಿಸ್ ಆಗಿದ್ದಾಳೆ ನಿಮ್ಮ ಮಗಳು ಅಂತ ಫ್ರೆಂಡ್ಸ್ ಫೋನ್ ಮಾಡಿದ್ರಂತೆ. ಆಮೇಲೆ ಅವ್ರ ಅಮ್ಮ ಕೋಲ್ಕತ್ತಾದಿಂದ 2 ದಿನ ಜರ್ನಿ ಮಾಡ್ಕೊಂಡು ಬಂದು ಕೇಳಿದ್ರೆ ಪೊಲೀಸ್ನವ್ರು ಆವಾಜ್ ಹಾಕ್ಬಿಟ್ರಂತೆ, ಮಗಳು ಹೋಗಿರೋ ಥರ ಕೊಳಿಸ್ಬಿಡ್ತೀವಿ ಅಂದ್ರಂತೆ.
ಆಮೇಲೆ ಧ್ವನಿಗಳ ಹತ್ರ ಹೋಗ್ಬಿಟ್ಟು ಕೇಳಿದ್ರಂತೆ. ಅವರು ವಾರ್ಡ್ ಕೋಮ ಕಳಿಸ್ಬಿಟ್ರಂತೆ. ಎದ್ದು ನೋಡಿದ್ರೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿರೋ ಅಗಡಿ ಹಾಸ್ಪಿಟ್ಲಲ್ಲಿ ಇದ್ರಂತೆ ಅಮ್ಮ. ಕೋಮಕ್ಕೆ ಹೋಗಿರೋದನ್ನ ಒಳ್ಳೆ ಟ್ರಿಪ್ಗೆ ಹೋಗಿರೋ ಥರ ಹೇಳ್ತೀಯಲ್ಲ. ಮುಚ್ಚಾಕವ್ರಾಗಿದ್ದಿದ್ರೆ ಕೋಮಕ್ಕೆ ಹೋಗಿದ್ರಲ್ಲ ಇವಮ್ಮ, ಅವ್ರನ್ನೂ ಅಲ್ಲೇ ಮುಚ್ಚಾಕ್ ಹೋದಿತ್ತಲ್ವ. ಈ ಸಮೀರನಿಗೆ ಯಾವುದ್ರಲ್ಲಿ ಹೊಡಿಬೇಕು ಹೇಳಿ ಬಿಡಿ. ಈಗಾಗಲೇ ಸುಜಾತ ಭಟ್ ಬಾಳು ಬಟಾ ಬಯಲಾಗ್ಬಿಟ್ಟಿದೆ. ಇವಮ್ಮ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರು ಒಂದಷ್ಟು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ದಾರೆ. ಇವಮ್ಮ ಹಿಸ್ಟ್ರಿ ನೋಡಿ ಪೊಲೀಸರು ಸುಸ್ತಾಗ್ಬಿಟ್ಟಿದ್ದಾರೆ. ಮಗಳು ಅನನ್ಯ ಭಟ್ಟು ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ರಲ್ಲ, ಆವಾಗ ಗಂಡನ ಹೆಸರನ್ನ ಇವಮ್ಮ ಅನಿಲ್ ಭಟ್ ಅಂತ ಬರ್ತಿದೆ. ಅದೇ ಪೊಲೀಸರು ಎನ್ಕ್ವೈರಿಗೆ ಅಂತ ಹೇಳ್ಬಿಟ್ಟು ಈ ಸುಜಾತ ಭಟ್ ಮನೆಗೆ ಹುಡ್ಕೊಂಡು ಹೋಗಿದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಾಗ ಡೀಟೇಲ್ ಕಲೆಕ್ಟ್ ಮಾಡ್ಬೇಕಲ್ಲ ಪೊಲೀಸರು, ಪಾಪ ಅದಕ್ಕೆ ಹೋಗ್ತಾರೆ. ಹಂಗೆ ಇವಮ್ಮ ಸದ್ಯಕ್ಕೆ ಇಲ್ಲೇ ಬೆಂಗಳೂರಲ್ಲೇ ಎಲ್ಲೋ ಬಾಡಿಗೆ ಮನೇಲಿ ಇದ್ದಾರಂತೆ, ವಾಸ ಇದ್ದಾರಂತೆ. ಅಲ್ಲಿಗೆ ಹೋಗಿ ವಿಚಾರಿಸಿದ್ದಾರೆ ಪೊಲೀಸವರು. ಅವಾಗ ಅವಮ್ಮಂದು ಮನೆ ಓನರು ಒಂದು ರೆಂಟಲ್ ಅಗ್ರಿಮೆಂಟ್ ಕೊಟ್ಟವ್ರೆ. ರೆಂಟಲ್ ಅಗ್ರಿಮೆಂಟಲ್ಲಿ ಗಂಡನ ಹೆಸರು ಪ್ರಭಾಕರ್ ರಾವ್ ಅಂತ ಇತ್ತಂತೆ. ಇದೇ ಊರು ಇದು ಅಂತ ಸ್ವಲ್ಪ ತಲೆ ಕಟ್ಸ್ಕೊಂಡು ಎನ್ಕ್ವೈರಿ ಮಾಡಿದ್ರೆ ಯಾವ ಕಲ್ಕತ್ತಾನೂ ಇಲ್ಲ, ಯಾವ CBI ಕೆಲಸನೂ ಇಲ್ಲ. 1999ರಿಂದ 2006ರವರೆಗೆ ಇವಮ್ಮ ಶಿವಮೊಗ್ಗದ ರಿಪ್ಪನ್ಪೇಟೆನಲ್ಲಿ ಪ್ರಭಾಕರ್ ಬಾಳಿಗ ಅನ್ನೋ ಜೊತೆ ಲೀವ್ ಇನ್ ರಿಲೇಶನ್ಶಿಪ್ನಲ್ಲಿದ್ರಂತೆ. ಆವಾಗ ಕಮಲಾವಾಣಿ ಅನ್ನೋ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅದು 2003ರಲ್ಲಿ. ಇವಮ್ಮ ಸುಜಾತ ಭಟ್ಟು ಭಯಂಕರ ನಾಯಿ ಪ್ರೇಮಿ ಅಂತೆ. ಮಕ್ಕಳಿಲ್ಲದ ಈ ಪ್ರಭಾಕರ್ ದಂಪತಿಗಳು ಈ ಬೀದಿ ನಾಯಿಗಳನ್ನ ಸ್ವಂತ ಮಕ್ಕಳ ಥರ ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಬರುತ್ತೆ. ಇವಾಗ ಹೇಳೋ ಸಮೀರ, 2003ರಲ್ಲೇ ಅಲ್ವಾ ನೀನು ಹೇಳಿದ್ದು ಮಗಳನ್ನ ಹುಡುಕೊಂಡು ಸುಜಾತ ಭಟ್ಟು ಧರ್ಮಸ್ಥಳಕ್ಕೆ ಧ್ವನಿಗಳ ಹತ್ರ ಬಂದು ಒದೆ ತಿಂದ್ಕೊಂಡು ಕೋಮಾ ಕಳಿಸ್ಬಿಟ್ರು ಅಂತ. ಮಕ್ಕಳೇ ಇಲ್ಲದೆ ನಾಯಿ ಸಾಕ್ತಿದ್ದ ಈ ದಂಪತಿಗಳಿಗೆ ಮಗಳಿಗೆ ಹೆಂಗಪ್ಪ ಬಂದು? ಅದು MBBS ಓದೋಷ್ಟು ದೊಡ್ಡ ಮಗಳು. ಸುಳ್ಳು ತಾನೆ? ನೀವು ಹೇಳೋ ಸುಳ್ಳುಗಳಿಗೆಲ್ಲ ಇನ್ನೆಷ್ಟು ಸಾಕ್ಷಿ ಕೊಡ್ಬೇಕಪ್ಪ? ನೀವು ಮಾತ್ರ ಸುಳ್ಳು ಹೇಳ್ತಾನೇ ಹೋಗಿ, ನಮ್ಮ ಜನ ಕೇಳ್ತಾನೇ ಹೋಗ್ತಾರೆ. ಯಾಕಂದರೆ ಸುಳ್ಳು ಸಿಕ್ಕಾಬಟ್ಟೆ ಟೇಸ್ಟು, ಒಂಥರ ಕಿಕ್ ಕೊಡುತ್ತೆ. ಈ ಸಮೀರನ್ ಗ್ಯಾಂಗ್ ಹೇಳೋ ಕಾಗಕ್ಕ ಗೂಬಕ್ಕನ ಕತೆ ಕೇಳ್ಕೊಂಡು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನಿಮ್ಮನೆ ಅಕ್ಕ ತಂಗಿಗೆ ಹಿಂಗಾಗಿದ್ರೆ ಹಿಂಗೇ ಮಾತಾಡ್ತಿದ್ದ ಅಂತ ಬೆಪ್ ತಕಡಿಗಳ ಥರ ಮಾತಾಡೋದು ಬಿಟ್ಟು ಸ್ವಲ್ಪ ಲಾಜಿಕ್ ಇಟ್ಕೊಂಡು ಯೋಚನೆ ಮಾಡಿ. ಸುಳ್ಳು ಹೇಳ್ಕೊಂಡು ಈ ಸುಜಾತ ಭಟ್ ಯಾಕೆ ಬರ್ತಾರೆ? ಇವಮ್ಮನ್ನ ಇಟ್ಕೊಂಡು ಈ ಗ್ಯಾಂಗ್ ಯಾಕೆ ಕತೆ ಕಟ್ಟುತ್ತೆ? ಈ ಕಥೆನ ದೊಡ್ಡ ಇಂಟರ್ನ್ಯಾಷನಲ್ ಸುದ್ದಿ ಅನ್ನೋ ಥರ ಈ ಕಮಂಗಿ ಯೂಟ್ಯೂಬರ್ಸ್ಗಳು ಯಾಕೆ ಪ್ರಚಾರ ಮಾಡ್ತಾರೆ? ಇವ್ರ ಉದ್ದೇಶ ಏನು? ಈಗಲೂ ಅರ್ಥ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇನ್ನು ಬುರುಡೆ ಭೀಮನ್ ವಿಷಯಕ್ಕೆ ಬರೋಣ. 13 ದಿನದಲ್ಲಿ 18 ಕಡೆ ಹೊಂಡ ಹೊಡೆದ. ಅದರಲ್ಲಿ ರಾಶಿಗಳು ಮೂಳೆ ಸಿಕ್ಕುದು ಅಂತ ಇದೇ ಬಿಕರಾಸಿ ಯೂಟ್ಯೂಬರ್ಸ್ಗಳು ಬಬ್ಬೆ ಹೊಡೆದು ಸಿಕ್ಕಿದ್ದೇನು 2 ಅಸ್ಥಿ ಪಂಜರ. ಅದು 2 ಗಂಡಸರಾವೆ. ಅದರಲ್ಲಿ ಒಂದು 50 ವರ್ಷದ ಹಳೇದು, ಇನ್ನೊಂದು 1.5 ವರ್ಷದ ಇತ್ತೀಚಿದ್ದು. ಈ 2 ಬುರುಡೆಗಳು ಭೀಮನ ಬುರುಡೆ ಕತೆಗೆ ಮ್ಯಾಚ್ ಆಗಲ್ಲ. ಇವಾಗ ಇನ್ನೊಂದು 30 ಕಡೆ ತೋರಿಸ್ತೀನಿ, ಗುಂಡಿ ಹೊಡೀರಿ ಅಂತಿದೆ. ಬಂಡು ಬಿದ್ದುಬಿಟ್ಟವನೇ, ಒಳ್ಳೆ ಪೇಮೆಂಟ್ ಆಗಿರ್ಬೇಕು. ಇವಾಗ SIT ಅವರು ಇವ್ನ ಹಿಡ್ಕೊಂಡೋಗಿ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಕಣ್ರಿ ಅಂತಿದ್ದಾರೆ. ಈ ಮಾತನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ SP ಅರುಣ್ ಕುಮಾರ್ ಅವರು ಆವಾಗಲೇ ಹೇಳಿದರು. ಇವನು ಕಂಪ್ಲೇಂಟ್ ಕೊಟ್ಟನಲ್ಲ ಆವಾಗಲೇ. ಅದಕ್ಕೆ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಕೂಡ ಅಪ್ಲಿಕೇಶನ್ ಕೂಡ ಹಾಕ್ಕೊಂಡಿದ್ರು ಅರುಣ್ ಕುಮಾರ್ ಅವರು. ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತಂತೆ. ಏನಂದರೆ ಈ ಬುರುಡೆ ಇಂಥದ್ದೊಂದು ಆಟ ಆಡಿ ಓಡೋಗ್ಬಿಡ್ತಾನೆ ಅಂತ. ಅದಕ್ಕೆ ಈ ಗ್ಯಾಂಗ್ ಏನು ಮಾಡ್ತಾವಾಗ ಬಾಯ್ ಬಡ್ಕೊಳ್ತು. ಈ ಅರುಣ್ ಕುಮಾರ್ ಕೈ ಸಿಕ್ಕರೆ ಎಲ್ಲರೂ ಬಟ್ಟೆ ಬಿಚ್ಚಿ ಕೂರಿಸ್ತಾರೆ ಅಂತ ಆವಾಗಲೇ ಗೊತ್ತಾಗ್ಬಿಟ್ಟಿದೆ ಇವ್ರಿಗೆ. ಅದಕ್ಕೆ ಈ ಪೊಲೀಸ್ನ ಸಾಹಸನೇ ಬೇಡ, ನಮಗೆ SIT ಮಾಡಿಕೊಟ್ಬಿಡಿ ಅಂತ ತಿದಿ ಊದೋಕೆ ಶುರು ಮಾಡಿದ್ರು. ಈಗ ಎಲ್ರಿಗೂ ಅರ್ಥ ಆಗ್ತಾ ಇದೆ ಇದು ಓಡೋಗೋ ಕೇಸೇ ಅಂತ. ಇವಾಗ ನಮ್ಮ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಈಗ ಕಾನೂನು ಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ, ಎಲ್ಲೂ ಏನು ಸಿಗ್ತಾ ಇಲ್ಲ, ಇದುವರೆಗೂ ಏನು ಸಿಕ್ಕಿಲ್ಲ. ಬಹುಶಃ ಇನ್ನು ಮುಂದೆ ಏನು ಮಾಡಬೇಕಂತೇಳಿ ಒಂದು ಕಡೆ ಸಿಕ್ಕಿದ್ರೆ ಅದು ಒಂದು ಕಡೆ ಕ್ರಮ ಆಗುವಂಥದ್ದು. ಅದನ್ನು ಯಾವ ರೀತಿ ಆಯ್ತು ಏನೋ ಅದು ಯಾವ ಥರ ಯಾವುದೂ ಇಲ್ಲ. ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡಬೇಕಾಗ್ತದೆ. ಯಾಕೆ ಈ ರೀತಿಯಾಗಿ ಅವರದನ್ನು ಇಷ್ಟೊಂದು ವೈಭವೀಕರಿಸಿದ್ರು, ಏನು ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳು ಇಲ್ದೇನೆ, ಏನು ಎವಿಡೆನ್ಸ್ ಇಲ್ದೇನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಪ್ರಪಂಚದಲ್ಲೇ ಆಗದೆ ಇರತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು. ಸೊ ಅವರ ಉದ್ದೇಶ ಏನು, ಅವ್ರು ಯಾಕೆ ಆ ಥರ ಮಾಡಿದ್ರು ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ. ನಿಧಾನಕ್ಕೆ ಈ ಕಂಪನಿ ಆಟಗಳೆಲ್ಲ ಎಕ್ಸ್ಪೈರಿ ಆಗ್ತಾ ಇದ್ದಾವೆ. ಇವಾಗ ನಮ್ಮ ಮಟ್ಟಣ್ಣ ಇನ್ನೊಂಥರ ಕತೆ ಹೇಳೋದಕ್ಕೆ ಶುರು ಮಾಡ್ಬಿಟ್ಟವನೆ. ಭೂಮಿ ಒದ್ದೇ ಇರೋದಕ್ಕೆ ರಾಡರು ಸರಿಯಾಗಿ ವರ್ಕ್ ಆಗ್ತಿಲ್ವಂತೆ.
GPR ಬೇಕು ಬೇಕು ಅನ್ಬೇಕಾದ್ರೆ ಇದೆಲ್ಲ ಗೊತ್ತಿರ್ಲಿಲ್ವಾ? ಅಲ್ಲಿ ಮಳೆ ಬರ್ತಾನೇ ಇದೆ, ಭೂಮಿ ಒದ್ದೆ ಇದೆ ಅನ್ನೋದು ಗೊತ್ತಿರ್ಲಿಲ್ವಾ? ಅಯ್ಯೋ, ಈ ಪೊಲೀಸ್ನವರು 1947 ಇದಾರ ಗುರು ಅಂತ ನುಲಿತಿದ್ನಲ್ಲ ನಿಮ್ಮ ಸೆಡೆ ಸಮೀರ, ನಿಮ್ಮ ಟೆಕ್ನಾಲಜಿ ಎಕ್ಸ್ಪರ್ಟ್ ಸೆಡೆ ಸಮೀರ, ಅವನಿಗೂ ಗೊತ್ತಿರ್ಲಿಲ್ವಾ ಇದು ಹಾಳಾಗೋಲಿ ಅಂತ? 15-20 ಅಡಿ ಆಳಕ್ಕೆ ಗುಂಡಿ ಹೊಡೆದ್ರು ಏನು ಸಿಗ್ಲಿಲ್ವಲ್ಲ. ಇನ್ನಾದರೂ ಸುಳ್ಳು ಕಮ್ಮಿ ಮಾಡ್ರಯ್ಯ ಅಂದರೆ ನೋ ನೋ ನೋ, 5 ಅಡಿ ಗುಂಡಿ ಹೊಡಿವಾಗ ನೀರು ಬಂತಂತೆ, ಅದ್ರ ಫೋಟೋ ಕೂಡ ಈ ಮನುಷ್ಯನಿಗೆ ಬಂತಂತೆ. ಹೆಂಗೆ? ಯಾರು ಕೊಡ್ತಾರೆ? ನಿನ್ನೆ ಬರೀ 5 ಅಡಿ 6 ಅಡಿ ತೆಗೆದ್ರೆ ನೀರು ಬಂದಿದೆ. ನೀರಿದ್ರೂ ಕೂಡ ರೆಡಾರ್ ವರ್ಕ್ ಮಾಡುತ್ತಾ? ದಯವಿಟ್ಟು ಯಾರಾದ್ರೂ ಹೇಳ್ಬಿಡಿ. ಯಾಕಂದ್ರೆ ಟೆಕ್ನಾಲಜಿ ನಾನು ಇಂಜಿನಿಯರ್ ಅಲ್ಲ, ಇಲೆಕ್ಟ್ರಾನಿಕ್ ಇಂಜಿನಿಯರ್ ಅಥವಾ ಇನ್ನೇನೋ ಟೆಕ್ನಿಕಲಿ ನಂದು ಒಳ್ಳೇದಿಲ್ಲ. ನೀರಿನ ಅಡಿಯಲ್ಲಿನೂ ಕೂಡ ರೆಡಾರ್ ಏನಾದ್ರೂ ವರ್ಕ್ ಮಾಡುತ್ತಾ? 5 ಅಡಿಗೆ ನೀರು ಇದೆ, ನನ್ನ ಹತ್ರ ಫೋಟೋ ಬಂದಿದೆ. 5 ಅಡಿಗೆ ನೀರು ಇದೆ, ನನ್ನ ಹತ್ರ ಫೋಟೋ ಬಂದಿದೆ. 5ರಿಂದ 6 ಅಡಿ, ಮೇ ಬಿ ಒಂದು 8 ಅಡಿಗೆ ಬಂದಿರಬಹುದು. SIT ಅವ್ರು ನೋಡಿದ್ರೆ ಯಾರಿಗೂ ಯಾವ ಇನ್ಫಾರ್ಮೇಶನ್ ಕೊಡ್ತಿಲ್ಲ ನಾವು ಅಂತಾರೆ. ಇವಯ್ಯ ನೋಡಿದ್ರೆ ನಂಗೆ ಬಂತು, ಅದು ಬಂತು, ಇನ್ಫಾರ್ಮೇಶನ್ ಬಂತು. ಹಿಂಗೆ ಕತೆ. ಇನ್ನು SIT ವಾಪಸ್ ಕರ್ಸ್ತಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಈ ಮನುಷ್ಯನಿಗೆ ಇದೆಯಂತೆ. ಹಂಗೇನಾದರೂ ಆದರೆ ಭಯಂಕರ ಹೋರಾಟ ಅಂತೆ. ಜನ ಬಂದು ಕೇಳ್ತಿದಾರಂತೆ, ನಮ್ಮನ್ನೂ ಬಿಡಿ, ನಾವೂ ತೋರಿಸ್ತೀವಿ, ನಾಳೆ ಮೂಳೆ ಕಿತ್ಕೊಂಡು ಬಂದು ಕೊಡ್ತೀವಿ ಅಂತಿದಾರಂತೆ. ಇನ್ನು ಈ ಭೀಮ ಇನ್ನು ಎಷ್ಟು ಕಡೆ ಹೇಳ್ತಾನೋ ಅಲ್ಲೆಲ್ಲ ಗುಂಡಿ ಹೊಡಿಬೇಕಂತೆ. ಇನ್ನೂ 300 ಬಾಡಿ ಸಿಗ್ತಾವಂತೆ. ಎಂಥ ಪಂಡ್ ಜನ್ಮ ಗುರು ನಿಮ್ದೆಲ್ಲ. ಇಷ್ಟೆಲ್ಲ ಗುಂಡಿ ಹೊಡೆದು ಏನೂ ವರ್ಕೌಟ್ ಆಗಲಿಲ್ಲ ಅಂತ ಇವಾಗ ಇವರದ್ದೇ ಗ್ರೂಪಿನ 1-2 ಮಿಕಗಳನ್ನ ಬಿಟ್ಟಾರೆ. ಹೋಗಿ ನಾವು ನೋಡಿದ್ವಿ ಅಂತ ಒಂದು ಕತೆ ಹೇಳಿ ಏನೋ ಒಂದು ಸುದ್ದಿ ಆಗುತ್ತೆ, ಜನಕ್ಕೂ ಬೋರ್ ಆಗಲ್ಲ ಅಂತ ಒಂದಿಬ್ಬರನ್ನು ಬಿಟ್ಟವ್ರೆ. ಒಬ್ಬ ಅಂತಾನೆ ಭೀಮ ಊಟ ಹಾಕಿದ್ದನ್ನ ನಾನು ನೋಡಿದೆ ಅಂತ, ಇನ್ನೊಬ್ಬ ಅಂತಾನೆ ದೂರದಿಂದ ನೋಡಿದೆ, ಇವನ್ ಥರನೇ ಇದ್ದ, ಇವನ ಅಲ್ವೋ ಗೊತ್ತಿಲ್ಲ ಬಟ್ ನೋಡಿದೆ ಅಂತ. ಇವ್ರು ಯಾರು ಗೊತ್ತಾ? ಒಬ್ಬ ಸೌಜನ್ಯ ಮಾವ, ಇನ್ನೊಬ್ಬ ಸೌಜನ್ಯ ಸಂಬಂಧಿ. ಇಷ್ಟು ವರ್ಷ ಉಗ್ರ ಹೋರಾಟ ಮಾಡ್ತಿದ್ರಲ್ಲ ಅದೇ ಗುಂಪಲ್ಲಿ ಇದ್ದವ್ರು ಇವರು. ಇಷ್ಟು ದಿನ ಬಾಯಲ್ಲೇನು ಕಡುಬು ತುರ್ಕೊಂಡಿದ್ರ? ಇದನ್ನೆಲ್ಲ ಯಾವತ್ತಾದ್ರೂ ಬಾಯಿ ಬಿಟ್ಟು ಹೋಗ್ಲಿದಾರ ಹೇಳ್ರಿ? ಇನ್ನು ಇವರ ಹಸಿ ಆಟ ನಂಬ್ತೀರಾ? ಎಲ್ಲ ಥರದ್ದಾಯ್ತಲ್ಲ, ಇವಾಗ ಮೀಡಿಯಾ ಮುಂದಕ್ಕೆ ಭೀಮನ್ನೇ ಡೈರೆಕ್ಟ್ ಆಗಿಬಿಟ್ಟವ್ರೆ. ಅದು ನ್ಯಾಷನಲ್ ಮೀಡಿಯಾಗೆ. ಕಡೆ ಆಟ ಅಲ್ವಾ, ಎಷ್ಟಾಗುತ್ತೋ ಅಷ್ಟು ಡ್ಯಾಮೇಜ್ ಮಾಡಿಬಿಡೋಣ.